ಪುಟ್ಟ ನೀನು ಅವಾಗಲೇ ಚಕ್ಲಿ ಕೊಟ್ಟಲ್ಲ ತುಂಬಾ ಸಖತ್ತಾಗಿತ್ತು. ಅಮ್ಮನ ಹತ್ರ ಹೇಳಿ ಅಮೂಲ್ಯ ಮೇಡಮ್ ಹತ್ರ ಒಂದು ಡಬ್ಬ ಕಳಿಸ್ಬಿಡು. ಒಂದು ಡಬ್ಬ ಯಾಕಂಕ 2 ಡಬ್ಬ ತಂದ್ಕೊಡ್ತೀನಿ. ಕಾಂತ ಏನ್ರ ಚಿಕ್ಕ ಮಕ್ಳ ಹತ್ರ ಚಿಚಿ ಬರ್ರಿ ಹೋಡ. ಅಮೂಲ್ಯ ಮೇಡಮ್ ಸಿಕ್ಕಿಲ್ಲ ಅಂತ ಆ ಕೋಪನ ನನ್ನ ಮೇಲೆ ತೀರಿಸ್ಕೊಂತ ಇದ್ದೀರಾ ಬಾಸ್? ಅದೆಲ್ಲಿ ಹೋದ್ಲೋ ಗೊತ್ತಿಲ್ಲ. ಹೇಗಿದ್ದಾಳೆ ಆರಾಮಾಗಿದ್ದಾಳ ಅಂತ ನೋಡೋಣ ಅನ್ಕೊಂಡ್ರೆ ಇಲ್ಲೂ ಸಿಗ್ಲಿಲ್ಲ. ಸರಿ ಪುಟ್ಟ ಬರ್ತೀವಿ, 2 ಡಬ್ಬ ಮರಿಬೇಡ, ಆಮೇಲೆ ಅಂಕಲ್ ಅಂತ ಕರಿಬೇಡ. ಸರಿ ಅಂಕಲ್. ಅದ ಕೂಸ್ ಹುಟ್ಟೋಕ್ಕೂ ಮುಂಚೆ ಕುಲಾಯಿ ಹೋಲ್ಸೋದೇನು ಅಂತ ನಂಗೆ ಅರ್ಥ ಆಗಿದೆ ಇವಾಗ ಮದರ್ ಇಂಡಿಯಾ. ಈಗ ಯಾಕೆ ಅದನ್ನು ಹೇಳ್ತಿದ್ಯಾ? ಮತ್ತಿನೇನು, ನಾಳೆ ತಾನೇ ಮದುವೆ ಡೇಟ್ ಫಿಕ್ಸ್ ಆಗ್ತಿರೋದು. ಆದರೆ ನೀವು ನೋಡಿದ್ರೆ ಯಾರ್ಯಾರನ್ನ ಮದುವೆಗೆ ಇನ್ವೈಟ್ ಮಾಡಬೇಕು ಅಂತ ಆಗಲೇ ಲಿಸ್ಟ್ ಮಾಡಿಸ್ತಿದ್ದೀರಾ. ಮದುವೆ ಡೇಟ್ ಫಿಕ್ಸ್ ಆದಮೇಲೆ ಇನ್ನೇನು ಇನ್ವಿಟೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕಲ್ವಾ? ಫಿಕ್ಸ್ ಆಗುತ್ತೋ ಅನ್ನೋ ಗ್ಯಾರಂಟಿ ನನಗಂತೂ ಇಲ್ಲ. ಏನಂದೆ ನೀನು? ಏನಿಲ್ಲ, ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಚೇಂಜಸ್ ಆದರೆ ಅದು ಡಬಲ್ ಕೆಲಸ ಅಲ್ವಾ, ಅದಕ್ಕೆ ಹೇಳಿದೆ. ಸುಹಾಸಿನಿ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಹಾಗೇ ನಡಿಬೇಕು. ಅಪ್ಪ ಶ್ರೀಧರ್, ಆಲ್ ದ ಬೆಸ್ಟ್. ಅಪ್ಪ ಆಲ್ ದಿ ಬೆಸ್ಟ್ ಹೊಸ ಪ್ರಾಜೆಕ್ಟ್ಗೆ. ನಾಳೆ ಸಾಹಿತ್ಯ ಮತ್ತು ವೇದಾಂತ್ ಮದುವೆ ದಿನನ ನಿಶ್ಚಯ ಮಾಡ್ತಿದ್ದೀನಿ. ಏನು ನಾಳೆನೇನಾ? ಹ್ಞೂ, ಮತ್ತೆ ಎಂಗೇಜ್ಮೆಂಟ್ ಆಗಿ ಎಷ್ಟು ದಿನ ಅಂತ ಕಾಯಕ್ಕಾಗತ್ತೆ. ನಾಳೆ ಪುರೋಹಿತರಿಗೆ ಬರಕ್ಕೆ ಹೇಳಿದ್ದೀನಿ. My name is Barbie doll, Barbie doll, Barbie doll. Hey beauty. ಇನ್ನು ತೆಳ್ಳಗಿದ್ದಿದ್ರೆ ಬಲೆ ಆಡ್ತಿದೆ ನೀನು. ತಗೊಳ್ಳಲೇ, ಇಲ್ಲಿ ಅಕ್ಕ ನಾನು ನನ್ನ ಕೈಲೇ ಕೆಲಸ ಮಾಡಿಸ್ಕೋತೀಯಾ? ಅಯ್ಯೋ ಇರ್ಲಿ ಮಾಡಕ್ಕ, ತಂಗಿರ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಕ್ಕಂದೆ ತಾನೇ. ಅಕ್ಕ ಒಂಥರ ಅಮ್ಮ ಇದ್ದಂಗೆ. ನೀನು ಆ ಡೈನೋಸರಸು ಇಬ್ರು ದೊಡ್ಡ ಡೌರಾಣಿರೆ. ಅಮ್ಮೋ ಅದಿತಿ, ಓ ಇಬ್ರು ಇಲ್ಲಿದ್ದೀರಾ? ಏನಮ್ಮೋ ಒಂದಿನ ಆಫೀಸ್ಗೆ ಹೋಗಿಲ್ಲ ಅಂತ ನಿಮ್ಮ ಬಾಸ್ತೆ ಮನೆ ಕರ್ಸ್ಕೊಂಡ್ಬಿಟ್ಟಿದ್ಯಾ? ಏನಪ್ಪ ಹೇಳ್ತಿದ್ದೀರಾ? ಬಾಸಾ? ಹಾ, ನನಗೂ ಗೊತ್ತಿರಲಿಲ್ಲ. ನಿಮ್ಮಮ್ಮ ಫೋನ್ ಮಾಡಿದಾಗ ಹೇಳಿದ್ಲು ನೋಡು, ವೇದಾಂತ್ ಮನೆಗೆ ಬಂದಿದ್ದ ಅಂತ. ವೇದಾಂತ್ ಇಲ್ಲಿಗೆ ಬಂದಿದ್ನಾ? ಯಾಕಂತೆ? ಅದೇನೋ ಕಾಯಿಲೆ ಹರಡ್ತಾ ಇದೆಯಲ್ಲ, ನಾವೆಲ್ಲ ಸೇಫ್ ಆಗಿದ್ದೀವಾ, ನಮ್ಗೇನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಂತೆ. ನಾನು ಇಲ್ದೇ ಇರುವಾಗಲೇ ಬಂದಿದ್ದೆ, ಸುಳ್ಳೆ ಪುಳ್ಳೆ. ಹಳೆ ಮುಕ್ಕಿ. ಇಂಥ ಹೆಸರೆಲ್ಲ ಅದು ಎಲ್ಲಿಂದ ಹುಡ್ಕೊಂಡ್ ಬರ್ತೀಯಮ್ಮ? ಅಪ್ಪ ನಿಮ್ಗೊಂದು ಹೆಸರಿಡ್ಲಾ? ಬೇಡಪ್ಪ, ಇರು, ನಾನು ಕೈ ಕಾಲು ಕರ್ಕೊಂಡ್ ಬರ್ತೀನಿ. ಅಯ್ಯೋ ಏಯ್ ನೀನ್ ಜಾಸ್ತಿ ಆಯ್ತು ಕಣಲೆ ಕುಂಬಳಕಾಯಿ. ಅಪ್ಪ ಎದುರ್ಗಿದ್ರು ಓವರ್ ಆಕ್ಟಿಂಗ್ ಮಾಡ್ತೀಯಾ? ಹಲೋ, ನಾವ್ ಮೊದ್ಲಿರೋ ತರಾನೇ ಇರೋದು, ನೀನೇ ಮೊದ್ಲಿನ ತರ ಇಲ್ಲ, ಅದಕ್ಕೆ ನಂಗೆ ಭಯ. ಏಯ್ ಭಯ ಪಡೋದಕ್ಕೆ ನಾನೇನ್ ಮಾಡಿಲ್ಲ. ಅಲ್ಲ, ನೀನ್ ಈಗಿನ ಒನ್ ವೇ ಲವ್ ಬಗ್ಗೆ ಭಾಷಣ ಮಾಡಿ ಬಂದಿಯಲ್ಲ, ಇಲ್ಲಿ ನೋಡಿದ್ರೆ ನೀನ್ ಒನ್ ವೇ ಲವ್ 2 ವೇ ಲವ್ ಆಗೋ ಎಲ್ಲಾ ಚಾನ್ಸಸ್ ಕಾಣಿಸ್ತಿದೆ ಅಲ್ಲ.
My name is Barbie doll, Barbie doll, Barbie doll. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಸುಹಾಸಿನಿ. ಆಹಾ, ಏನ್ ರುಚಿ! ಮನೆ ತಿಂಡಿ ತರ ಎಲ್ಲೂ ಇಲ್ಲ. ಬರೀ ಮಾತಲ್ಲಿ ಮಾತ್ರ ಹೊಗಳಿಕೆ, ಮನ್ಸಲ್ಲಿ ಏನೂ ಇಲ್ಲ. ಮನ್ಸಲ್ಲಿರೋದೇ ಮಾತಲ್ಲಿ ಬರೋದ್ ಕಣೆ. ಮನ್ಸಲ್ಲಿ ಏನಾದ್ರೂ ಇದ್ದಿದ್ರೆ ಮಗನ ಮದ್ವೆ ಮಿಸ್ ಮಾಡ್ಕೊಳ್ತಿದ್ರ? ನಿಮ್ಗೆ ಯಾಕೋ ಇದು ಸ್ವಲ್ಪ ಅತಿಯಾಯ್ತು ಅನ್ನಿಸ್ಲಿಲ್ವಾ? ಸ್ವಲ್ಪ ಏನು, ತುಂಬಾನೇ ಅನ್ನಿಸ್ತು. ಆದ್ರೇನ್ ಮಾಡೋದು, ಮಗ ಕಳ್ಸಿದ ಬಿಸ್ನೆಸ್ ಟ್ರಿಪ್ ವೀಸಾದಿಂದ ಪರ್ಸನಲ್ ಟ್ರಿಪ್ ಆಗೋಯ್ತು. ಹೋಗ್ಲಿ ಬಿಡಿ, ಟ್ರಿಪ್ ಹೇಗಾಯ್ತು? ಟ್ರಿಪ್ ಬಗ್ಗೆ ಮಾತಿಲ್ಲ ಸುಹಾಸಿನಿ, ಸೂಪರ್ ಆಗಿತ್ತು. ಹಾಗೆ ಲಂಡನ್ ಅಲ್ಲಿ ಬೀಗ್ರ ಮನೆಗೂ ಹೋಗಿ ಬಂದೆ. ಪಾಪ ಸಾರಿಕಾ ಕತೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏಯ್, ಎಲ್ ಕಳ್ದೋದೆ ಸುಹಾಸಿನಿ? ಏನಂದ್ರಿ? ವೇದಾಂತ್ಗೆ ಈ ಮದುವೆ ಈಗಲೂ ಇಷ್ಟ ಇದೆ ಅಂತ ನಂಗೆ ಅನ್ಸ್ತಾ ಇಲ್ಲ. ನಿಮ್ದೇನ್ ತಕರಾರು ಮಧ್ಯದಲ್ಲಿ? ನಂದೇನ್ ತಕರಾರಿಲ್ಲ, ಆದ್ರೆ ವೇದಾಂತ್ ಆ ರೀತಿ ಹುಡುಗ ಅಲ್ಲ ಕಣೆ. ಅವನ್ ಪಾಡಿಗೆ ಅವನ್ನ ಬಿಟ್ಬಿಡು. ಅವನ ಹಡೆಯಲ್ಲಿ ಅವನಿಗೆ ಅಂತ ಹುಡುಗಿ ಬಡ್ದಿದ್ರೆ ಅವನೇ ಮದುವೆ ಮಾಡ್ಕೋತಾನೆ. ಮೊದಲು ಹೇಗ್ ಮನೆಯಲ್ಲಿ ಬಾಯಿಗೆ ಬೀಗ ಹಾಕೊಂಡಿದ್ರು ಈಗಲೂ ಹಾಗೇ ಇರಿ. ಫಾರಿನ್ ರಿಟರ್ನ್ ಅಂತ ಬೌಂಡ್ರಿ ಕ್ರಾಸ್ ಮಾಡಕ್ ಹೋಗ್ಬೇಡಿ. ಅದು ಹಾಗಲ್ಲ ಕಣೆ. ಅಧಿಕ ಪ್ರಸಂಗತನ ಬೇಡ. ಮಾತು ಕೇಳೋರಿಗಾದ್ ಹೇಳ್ಬೋದು, ನಿನಗೆ ಹೇಳಿ ಏನು ಉಪಯೋಗ? ಸೊಳ್ಳೆ ಪುಳ್ಳೆ ನಿಜವಾಗ್ಲೂ ನಾನು ಯೋಗಕ್ಷೇಮ ವಿಚಾರಿಸೋಕೆ ಬಂದಿದ್ನಾ? ಯಾರಿಗೊತ್ತು, ಅದಕ್ಕೆ ಬಂದಿದ್ರು ಬಂದಿರ್ಬೋದು. ಅವನನ್ನು ಹೀಗೇನೆ ಅಂತ ಹೇಳಕ್ಕಾಗದೇ ಇಲ್ಲ. ಮೊದ್ಲೊಂದ್ಸಲ ನನಗೆ ಜ್ವರ ಬಂದಿದ್ದಂತ ಲೋಕನ್ನೇ ತಲೆ ಕೆಳಗೆ ಮಾಡ್ಬಿಟ್ಟಿದ್ದ ಆಸಾಮಿ. ಇಲ್ಲ ಇಲ್ಲ, ಪಾಪ ಅದು ಕೆಲ್ಲನು ಸೀರಿಯಸ್ ಆಗೇ ತಗೊಳುತ್ತೆ. ಆದ್ರೆ ಅವ್ನು ಯಾರ ವಿಚಾರದಲ್ಲೂ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿ ನಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ಅಂದ್ರೆ ಅವ್ನು ನನಗೆ ಮಿಸ್ ಯು ಅಂತ ಮೆಸೇಜ್ ಮಾಡಿದ್ ನಿಜಾನಾ? ಅದಿತಿ ಹತ್ರ ಫೋನಲ್ಲಿ ಮಾತಾಡಿದ್ದು ನಿಜಾನೇ ಇರ್ಬೋದಾ? ಒಂದ್ ವೇಳೆ ನಿಜಾನೇ ಆಗಿದ್ರೆ ಮಿಸ್ ಯು ಅಂತ ಯಾಕೆ ಅನ್ನಿಸ್ತು? ಫ್ರೆಂಡ್ಗೆ ತೀರಾ ಯಾರು ಮಿಸ್ ಯು ಅಂತ ಮೆಸೇಜ್ ಮಾಡೋಷ್ಟು ಇರಲ್ಲ ಅಲ್ವಾ? ಅಪ್ಪಿ ತಪ್ಪಿ ಸುಳ್ಳೆ ಪುಳ್ಳೆಗೂ ನನ್ನ ಮೇಲೆ ಇಲ್ಲ ಇಲ್ಲ, ಸುಮ್ಮನೆ ಆಗಲ್ಲ ಯೋಚನೆ ಮಾಡಿ ಮತ್ತೆ ಕಳೆದೋಗ್ಬಾರ್ದು. ಅವನು ತಾಜ್ ಮಹಲ್ ಅಂತ ಮನೇಲಿ ಬದುಕೋನು, ನಾನು ಮನ್ಸಲ್ಲೇ ತಾಜ್ ಮಹಲ್ ಕಟ್ಟೋಳು. ಇಬ್ರು ಮಧ್ಯನೂ ತುಂಬಾ ಗ್ಯಾಪ್ ಇದೆ. ಆಗಿದಾಗೋಯ್ತು, ಹಾಗೆಲ್ಲ ಏನೂ ಇರಲ್ಲ. ವೇದಾಂತ ಟೆಲಿಪತಿ ಎಲ್ಲ ವರ್ಕ್ ಆಗೋಕ್ ಶುರು ಆಯ್ತಲ್ಲ ಬಜರಂಗಿ. ಒಳ್ಳೆ ಶಕುನದ ತರ ಕರೆಕ್ಟಾಗಿ ರಿಂಗ್ ಆಯ್ತು. ಅಂದ್ರೆ ನಾನು ಅಂದ್ಕೊಂಡಿದ್ ನಿಜಾನಾ? ಹಲೋ ಹಲೋ, ಅಮೂಲ್ಯನೇ ತಾನೆ? ಹಲೋ, ಹೇಳೋದು ಕೇಳಿಸ್ತಿದ್ಯಾ? ಮಾತಾಡ್ತಿರೋದು ಅಮೂಲ್ಯನಾ? ಕಾಲ್ ಮಾಡಿದ್ದು ನನ್ನ ನಂಬರ್ಗೆ ಅಲ್ವಾ? ಇದು ರೌಡಿ ಬೇಬಿ ಫೋನು. ಯಾರ್ಯಾರೋ ಇದನ್ನ ಟಚ್ ಮಾಡಲ್ಲ. ನಾನೇ ಮಾತಾಡ್ತಿರೋದು, ಹೇಳು. ಬಾಯಿ ಬಿಟ್ರೆ ಬಿಲ್ಡಪ್. ರೌಡಿ ಬೇಬಿ ಫೋನ್ನ ಯಾರು ಟಚ್ ಮಾಡಲ್ವಂತ. ನಾನ್ ಸೆನ್ಸ್. ಬೆಳಗ್ಗೆ ನಾನ್ ಕಳ್ಸಿರೋ ಮೆಸೇಜ್ನ ಇವಳು ತಂಗಿ ಓದಿದ್ದಾಳೆ. ಆಮೇಲೆ ಅವಳೆ ಕಾಲ್ ಕೂಡ ರಿಸೀವ್ ಮಾಡಿದಾಳೆ. ಯಾಕೆ ಸೈಲೆಂಟ್ ಆಗಿದ್ಯಾ? ಇದ್ಯಾ ಸತ್ತೋದ್ಯಾ? ಇದನ್ನೇ. ಏನ್ ಕಾಲ್ ಮಾಡಿದ್ದು? ನಾನು ಇವತ್ತು ನಿನಗೋಸ್ಕರ ಎಷ್ಟೆಲ್ಲ ಹೆಣ್ಗಾಡ್ದೆ ಗೊತ್ತಾ? ನೀನು ಆಫೀಸ್ಗೂ ಬರಲಿಲ್ಲ, ಫೋನ್ ಮಾಡಿದ್ರೆ ಕನೆಕ್ಟ್ ಕೂಡ ಆಗ್ಲಿಲ್ಲ. ಅಟ್ಲೀಸ್ಟ್ ಆಮೇಲೆ ಒಂದು ಮೆಸೇಜ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ನಿನಗೆ? ಲೀವ್ ದಟ್ ಅಸೈಡ್.
ನೀನ್ ಆರಾಮಾಗಿದ್ಯೋ ಇಲ್ವೋ ಅಂತ ನೋಡೋಣ ಅಂದ್ಬಿಟ್ಟು ಮನೆ ತನಕ ಬಂದೆ. ಆದ್ರೆ ನೀನ್ ಅಲ್ಲೂ ಇರ್ಲಿಲ್ಲ. ಎಲ್ಲಿ ಹಾಳಾಗೋಗಿದೆ? ನೀವ್ಯಾಕೆ ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳಕ್ ಹೋದ್ರಿ ಬಾಸ್? ಬಾಸ್ ಬಾಸ್ ಅಂಜು, ಲೇ ಅಂಜು, ಎಲ್ಲ ಇವಳ ಯಾವ ಲೆವೆಲಿಗೆ ನಿದ್ರೆ ಇರ್ಬೋದು. ಕುಂಭಕರ್ಣಂಗೆ ಕಾಂಪಿಟೇಷನ್. ಆಫೀಸಿಗೆ ಹೊರಟ ಅಮ್ಮ? ಹ್ಞೂ ಅಪ್ಪ. ಅಲ್ಲ ಇವಳಿಗೆ ಏನಾಗಿದೆ ಅಂತ? ಬೆಳಗ್ಗೆ ಬೇಗ ಎದ್ದು ಓದ್ತಾ ಇರ್ತಾಳಲ್ಲ, ನಿದ್ರೆಗೆ ಜಾರಿ ಇರಬೇಕು. ಟೈಮ್ ಎಷ್ಟು ಬೇಗ ಓಡುತ್ತಲ್ವಪ್ಪ. ಮೊನ್ನೆ ಇವಳು ಪಿಳಿ ಕಣ್ಬಿಡ್ಕೊಂಡು ನಮ್ಮನ್ನು ನೋಡಿದ ನೆನಪಿದೆ. ಆದರೆ ಮುಂದಿನ ವರ್ಷ ಇವಳು ಕಾಲೇಜು. ನಿನಗೆ ಅಂಜು ಹೇಗೋ ನಮಗೆ ನೀನು ಕೂಡ. ಮದುವೆಗೆ ತಯಾರಾಗಿ ನಿಂತಿದ್ಯಾ? ಅಯ್ಯೋ ಅಪ್ಪ, ಎಲ್ಲಿಂದ ಎಲ್ಗೋ ಹೋಗ್ಬಿಟ್ರಲ್ಲ. ನಾನು ಮದ್ವೆಗಿದ್ವೆ ಎಲ್ಲ ಆಗಲ್ಲ. ನಾನು ಮದುವೆ ಮಾಡಿಸ್ತೀನಿ, ಆದ್ರೆ ಗಿದ್ವೇನ್ ಮಾಡಲ್ಲ, ಹೆದರ್ಕೋಬೇಡ. ಹೋಗಿಪ್ಪ, ನಂಗೆ ತುಂಬಾ ಜವಾಬ್ದಾರಿಗಳಿದಾವೆ. ನಾನು ಹೀಗೆ ಇದ್ಬಿಡ್ತೀನಿ, ಹೇಗಿದ್ದೀನೋ ಹಾಗೆ. ಹಾಗಾದ್ರೆ ನಾನು ಜವಾಬ್ದಾರಿ ತಗೋಬಾರ್ದಾ? ಅಯ್ಯೋ, ನಾನೆಲ್ಲಿ ಹಾಗೆ ಹೇಳ್ದೆಪ್ಪ. ನಿನ್ನ ಮದುವೆ ನನ್ನ ಜವಾಬ್ದಾರಿಗಳಲ್ಲಿ ಒಂದಮ್ಮ. ನನಗೆ 4 ಮಕ್ಕಳು ಅಂದ್ರೆ 4 ಮಕ್ಕಳನ್ನ ದಡ ಸೇರಿಸೋದು ನನ್ನ ಕರ್ತವ್ಯ ಆಗತ್ತೆ. ಅದೆಲ್ಲ ಸರಿನೇ ಅಪ್ಪ, ಆದ್ರೆ ಈಗಿನ ಕಾಲನೇ ಬೇರೆ. ಈಗಲೂ ನೀವೇ ಎಲ್ಲ ಹೊರೆ ಹೊತ್ಕೊಂಡು ಜೀವನ ಪೂರ್ತಿ ಒದ್ದಾಡ್ಬೇಕು ಅಂತೇನಿಲ್ಲ. ನಿಮ್ಗೂ ನೆಮ್ಮದಿ, ಸಮಾಧಾನ, ನಿರಾಳ ಎಲ್ಲ ಬೇಕಲ್ವಾ? ನೀನ್ ಮದುವೆ ಆಗ್ಲಿಲ್ಲ ಅಂದ್ರೆ ಅದೆಲ್ಲ ಸಿಗುತ್ತೆ ಅಂತನಾ? ಖಂಡಿತ ಅಲ್ಲಪ್ಪ. ಅಕ್ಕ ಹೇಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಲೋ ಅದೇ ಥರ ನಾನು ನನ್ನ ತಂಗಿರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋವರೆಗೂ ನಾನೇನು ಯೋಚನೆ ಮಾಡಲ್ಲ. ಅಕ್ಕ ನಿನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ನೀನೇನು ಬೆಲೆ ಕೊಟ್ಟು ಹಾಕಾಯ್ತು ಹಾಗಿದ್ರೆ? ಅಕ್ಕನ ಪರಿಸ್ಥಿತಿಗೂ ನನ್ನ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸ ಇದೆಪ್ಪ. ನೀನು ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯ ಕಂದ. ಅಯ್ಯಪ್ಪ, ನೀವು ಅಪ್ಪನಾಗ ಮಾತಾಡ್ತಾ ಇಲ್ಲ, ಅಮ್ಮನ ಥರ ಮಾತಾಡ್ತಿದ್ದೀರಾ. ನಾನು ಹೇಳಿದ್ ಹೌದೋ ಇಲ್ವೋ ಅಂತ ನೀವೇ ಕೂತು ಯೋಚನೆ ಮಾಡಿ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ವಿಕಿಯಣ್ಣ, ಇವತ್ತಿನ ಸ್ಪೆಷಲ್ ಗೊತ್ತಾ? ನೀನ್ ಹೇಳಿದ್ರೆ ಗೊತ್ತಾಗುತ್ತೆ. ಇವತ್ತು ನನ್ನ ಅಗ್ರಜ ಆಫೀಸಿಂದ ವಾಪಸ್ ಬರೋಷ್ಟೊತ್ತಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ವಾವ್, ಎಂತ ನ್ಯೂಸ್ ಹೇಳ್ತಿದ್ಯಾ ಅದ್ಯಾ? ಇದ್ರಲ್ಲಿ ನೀನು ಲಕ್ಕಿ ಗೊತ್ತಾ? ಯಾಕೆ? ನೀನ್ ಹೊಟ್ಟೆಲಿ ಮಗು ಹೊತ್ಕೊಂಡೆ ಕಳಸ್ಕಿತ್ತಿ ಆಗ್ತಿದ್ಯಲ್ಲ ಅದಕ್ಕೆ. ಎಸ್ ಐ ಆಮ್ ಸೋ ಲಕ್ಕಿ ಅಲ್ವಾ? ನನಗ್ ಪಾಪು ಹುಟ್ಟಿದ್ಮೇಲೆ ಹೇಳತ್ತೆ ನಾನು ಮಾವನ್ ಮದ್ವೆ ಅಟೆಂಡ್ ಮಾಡಿದ್ದೀನಿ ಅಂತ. ಅದ್ಯಾ, ನಿನಗೆ ಯೋಗ ಕ್ಲಾಸ್ ಇಲ್ಲ ಎಂಬ್ರಾಯ್ಡರಿ ಕ್ಲಾಸ್ ಅಂತ ಹೊರಗಡೆ ಹೋಗಿ ಬಿಸಿ ಆಗು. ಆಗ್ಲಾದ್ರೂ ನಿನ್ನ ತಲೆಯಲ್ಲಿ ನನ್ನ ಮದುವೆ ಆಲೋಚನೆಗಳು ಬಿಟ್ಟು ಕೆಲ್ಸಕ್ಕೆ ಬರೋ ಯೋಚನೆಗಳು ಬರುತ್ತೆ. ಈ ವಿಚಾರದಲ್ಲಿ ನಾನಂತೂ ಆದ್ಯನ್ ಪಾರ್ಟಿ. ನಾವು ನಮ್ಮ ಅಣ್ಣನ ಮದ್ವೆನ ಸಾಕಾತಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಚಾನ್ಸು ಮಿಸ್ ಮಾಡ್ಕೊಳಕ್ಕಾಗತ್ತಾ? ಅಷ್ಟೊಂದು ಕನ್ಸ್ ಕಾಣ್ಬೇಡ. ನೀನಿಲ್ಲ ಅಂದ್ರೆ ಆಗ್ಬಿಡತ್ತಾ? ಅಲ್ಲ, ನೀನಂತೂ ನಮ್ ತರ ಲವ್ ಗಿವ್ ಅಂತ ಮಾಡ್ದವನಲ್ಲ. ಅದು ಅವನ ಕೈಲಿ ಆಗೋದು ಇಲ್ಲ ಬಿಡು. ಅಲ್ಲಿಗೆ ಮದರ್ ಇಂಡಿಯಾ ತೋರಿಸೋ ಹೆಣ್ಣು ದೇವನೇ ಮದುವೆ ಆಗ್ಬೇಕು. ಅದು ಸಾಹಿತ್ಯನಾದ್ರೂ ಆಗಿರ್ಬೋದು, ಸಂಗೀತನಾದ್ರೂ ಆಗಿರ್ಬೋದು. ವಿಕ್ರಾಂತ್, ಅವ್ನು ಕರೆಕ್ಟ್ ಆಗಿ ಹೇಳಿದಾನೆ ಕಣೋ. ಲವ್ ಅಲ್ದೇ ಇದ್ರು ಹುಡುಗಿ ನೀನೇ ಹುಡ್ಕೊಂಡಿದ್ಯಾ, ಎಂಗೇಜ್ಮೆಂಟ್ ಬೇರೆ ಆಗಿದೆ, ಎಲ್ಲರೂ ಒಪ್ಕೊಂಡಿದ್ದಾರೆ ಕೂಡ. ಸೊ ನಾವಿನ್ನೇನಿದ್ರು ಮದುವೆ ಬಗ್ಗೆನೇ ಯೋಚನೆ ಮಾಡ್ಬೇಕು. ಅಂಡ್ ನಾವಂತೂ ಡಬಲ್ ಯೋಚನೆ ಮಾಡ್ತಾ ಇದೀವಿ. ಆದ್ಯಾ, ನಾವು ಬರೀ ಡಬಲ್ ಯೋಚನೆ ಅಲ್ಲ, ಡಬಲ್ ಮದ್ವೆ ಬಗ್ಗೆನೂ ಯೋಚನೆ ಮಾಡ್ಬೇಕು. ಡಬಲ್ ಮದ್ವೆನಾ? ಇನ್ನೊಂದು ಯಾವ್ದು? ನಮ್ ರೌಡಿನಾದ್ನಿಗೂ ಅವ್ರ ಮನೇಲಿ ಸಂಬಂಧ ನೋಡ್ತಿದಾರಂತೆ. ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಅವಳ ಮದ್ವೆನೂ ಫಿಕ್ಸ್ ಆಗೋಗುತ್ತಲ್ಲ. ಅದಕ್ಕೂ ನಾವೇ ಓಡಾಡ್ಬೇಕು ಅಲ್ವೇನೆ? ಹೌದಾ? ವಾವ್, ಇದು ಆಕ್ಚುಲಿ ಚೆನ್ನಾಗಿರೋದು ಅಂತಂದ್ರೆ.
ಏನ್ ಲಕ್ಕಿನ ನಾವಿಬ್ರು. ನಿಮಗೆ ಜನ್ಮದಲ್ಲಿ ಉದ್ದಾರ ಆಗೋದಿಲ್ಲ. ಅಣ್ಣ ಬರ್ತಾ ಇರೋದ್ನೆಲ್ಲ ಮಲ್ಲಿಗೆ ತಗೊಂಬ ಆಯ್ತಾ. ಸಾಹಿತ್ಯ ಬರ್ತದಾಳೆ, ನಿನ್ ಕೈಯಾರ ಅವಳಿಗೆ ಮುಡ್ಸ್ಬೋದು. ಓಕೆನಾ? ನಾನ್ಸೆನ್ಸ್. ವರ್ಕೌಟ್ ಆಗುತ್ತೆ ಅಂತ್ಯಾ? ಮೊದ್ಲು ನಂಗೂ ಡೌಟ್ ಇತ್ತು. ಯಾವಾಗ ನೀನು ಅಮ್ಮಗೂ ಸಂಬಂಧ ನೋಡ್ತಿದಾರೆ ಅಂತ ಜಾಕ್ ಹಾಕ್ದ್ಯೋ ಅವಾಗ ಅಣ್ಣನ್ ರಿಯಾಕ್ಷನ್ ನೋಡ್ಬೇಕಿತ್ತು. ಇರಿಟೇಟ್ ಅದ್ನ ಅವ್ನ ಹೊಟ್ಟೆಗೆ ಯಾರೋ ಕೈ ಹಾಕಿ ಕ್ಯೂಸ್ತಿದಾರೆ ಅನ್ನೋ ರೇಂಜಲ್ ರಿಯಾಕ್ಷನ್ ಕೊಟ್ಟ. ಅಷ್ಟ್ ಸಾಲ್ದ. ನಾನು ಬಂದೆ ಅಂತ ಹೆದರ್ಕೊಂಡೆ ಅಮೂಲ್ಯ. ಕಾಮಿಡಿ ಪೀಸ್ಗೆಲ್ಲ ಹೆದರ್ಕೊಳ್ಳೋ ಅಷ್ಟು ಇಡಿಯಟ್ ನಾನಲ್ಲ. ಮತ್ತ್ಯಾಕೆ ನಾನು ಬಂದ ತಕ್ಷಣ ಹೊರಟ್ಬಿಟ್ಟೆ? ಮೊದಲೇ ನೀನು ಬೊಂಬಾಯಿ, ಸುಮ್ಮನಿರಕ್ಕಾಗದೆ ಏನೇನೋ ಮಾತಾಡ್ತೀಯ. ನಾನಂತೂ ಯಾವುದನ್ನು ಬ್ಯಾಲೆನ್ಸ್ ಇಟ್ಕೊಳ್ಳೋ ಮಗಳೇ ಅಲ್ಲ. ಕೊಟ್ಟಿದ್ದಕ್ಕೆ ನಾವು ಸೇರಿಸಿ ವಾಪಸ್ ಕೊಡ್ತೀವಿ. ನೀನು ಉರ್ಕೊಳ್ತೀಯ, ಅದನ್ನ ನೋಡಿ ಸ್ಟಾಫ್ಸ್ ಎಲ್ಲ ನಗ್ತಾರೆ. ನೀನು ಮತ್ತೆ ಬರ್ನಾಗ್ತೀಯ. ಅಮೂಲ್ಯ ನೋಡು ಆಗಲೇ ಶುರು ಆಯ್ತು. ಮೊದಲೇ ಬಿಳಿಕಾಗೆ ವಿನಾಶದಂಚಿನಲ್ಲಿರೋ ತಳಿ. ಸುಮ್ಮನೆ ನನ್ನಿಂದ ಸುಟ್ಟು ಸುಟ್ಟು ಕರ್ರಗಾಗಿ ನಾರ್ಮಲ್ ಕಾಗೆ ಥರ ಆಗಬಾರ್ದು ಅನ್ನೋದಷ್ಟೇ ನನ್ನ ಕನಸನು. ಸುಮ್ಮನೆ ಓವರ್ ಇಮ್ಯಾಜಿನೇಷನ್ ಮಾಡ್ಕೋಬೇಡ. ಇನ್ಮೇಲೆ ನೀನು ಅನ್ಕೊಂಡಾಗೆಲ್ಲ ಆಗಲ್ಲ. ಯಾಕಂದ್ರೆ ನಾನು ನಿನ್ನ ಜೊತೆ ಜಗಳಕ್ಕೂ ಬರಲ್ಲ, ಉರ್ಸೋದು ಇಲ್ಲ, ಉರ್ಕೊಳ್ಳೋದು ಇಲ್ಲ. ಪರವಾಗಿಲ್ವೇ, ಬುದ್ಧಿ ಬಂತು ಆಗಿದ್ರೆ. ಏನ್ ಬಂತು ಏನ್ ಬಂದಿಲ್ಲ ಅನ್ನೋದ್ಕಿಂತ ನಾನು ಮಿಸ್ಸಿಂದ ಮಿಸ್ಸಸ್ ಆಗೋ ಟೈಮ್ ಅಂತೂ ಹತ್ರ ಬಂತು. ಸಾರಿ, ಉರ್ಸಲ್ಲ ಅಂದೆ. ಆದ್ರೆ ಈ ವಿಚಾರ ಕೇಳಿ ನೀವು ಉರ್ಕೊಂತೀಯೋ ಇಲ್ವೋ ಅಥವಾ ಇಮಿಡಿಯೇಟ್ ಭಸ್ಮ ಆಗ್ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೂ ನಾನು ಇದನ್ನ ನಿಂಗೆ ಹೇಳಲೇಬೇಕು. ಇವತ್ತು ವೇದಾಂತ್ ಮನೇಲಿ ನನ್ನ ಮತ್ತೆ ವೇದಾಂತ್ ಮದ್ವೆಗೆ ಮುಹೂರ್ತ ನೋಡಿ ಡೇಟ್ ಫಿಕ್ಸ್ ಮಾಡ್ತಾರೆ.